ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸೈಬರ್ ಅಪರಾಧಗಳ ಸಂಖ್ಯೆ ತೀವ್ರವಾಗಿ ಏರುತ್ತಿದೆ. ಆನ್ಲೈನ್ ವಂಚನೆಯ ಬೇರುಗಳು ತುಂಬಾ ಆಳಕ್ಕೆ ಇಳಿದಿರುವುದರಿಂದ ಕೋಟಿ ಹಣವನ್ನು ಕಳೆದುಕೊಳ್ಳುತ್ತಿರುವ ಸಾರ್ವಜನಿಕರು ಸ್ವಯಂ ಜಾಗೃತರಾಗಬೇಕು. ಸೈಬರ್ ವಂಚನೆಗೆ ಒಳಗಾಗದಿರಲು ಅವರ ಅರಿವೇ ಅವರ ಅಸ್ತ್ರವಾಗಬೇಕು ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಸಾರ್ವಜನಿಕರಿಗೆ ಕರೆ ನೀಡಿದರು. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯದ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಸೈಬರ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಕೆಲವೊಂದು ಅತಿ ಮುಖ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಸೈಬರ್ ವಂಚನೆಯನ್ನ ತಡೆಗಟ್ಟಬಹುದಾಗಿದೆ ಎಂದು ಹೇಳಿದರು. ಸಾರ್ವಜನಿಕರು ತಮ್ಮ ಪಾಸ್ವರ್ಡ್ಗಳನ್ನು ಗೌಪ್ಯವಾಗಿ ಯಾರೊಂದಿಗೂ OTP, ಬ್ಯಾಂಕ್ ವಿವರಗಳನ್ನು ಹಂಚಿಕೊಳ್ಳಬೇಡಿ, ಅಪರಿಚಿತ ಲಿಂಕ್ಗಳನ್ನು ತೆರೆಯಬೇಡಿ, ವಂಚನೆಗೊಳಗಾದ್ರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಸೈಬರ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಇತ್ತೀಚೆಗೆ ವಂಚಕರು ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸಾರ್ವಜನಿಕರಿಗೆ ವಂಚಿಸುತ್ತಿದ್ದು ಸತತವಾಗಿ ವಿಡಿಯೋ ಅಥವಾ ಆಡಿಯೋ ಕಾಲ್ ಮಾಡಿ ಅವರನ್ನ ಭಯಪಡಿಸಿ ಕೋಟಿ ವಂಚನೆ ಮಾಡುತ್ತಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ಭಯಪಡದೆ ಹಣದ ಆಸೆಗೆ ಒಳಗಾಗದೆ ಸೈಬರ್ ವಂಚನೆಯನ್ನ ತಡೆಗಟ್ಟಬಹುದಾಗಿದೆ. ಎಲ್ಲಿವರೆಗೂ ಸಾರ್ವಜನಿಕರು ಸ್ವಯಂ ಆಗಿ ಪಾಲ್ಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಂಚಕರು ವಂಚನೆ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಸಾರ್ವಜನಿಕರು ಜಾಗೃತರಾಗಬೇಕು ಎಂದರು. ನಿಮ್ಮ ಕ್ರೆಡಿಟ್ ಡೆಬಿಟ್ ಕಾರ್ಡ್ನ CVV ನಂಬರ್ ಅಥವಾ UPI ಪೇಮೆಂಟ್ಸ್, ಇನ್ನೊಂದು ಇತ್ತೀಚೆಗೆ ಆಗ್ತಾ ಇರೋದು APK ಫೈಲ್ಸ್. ಅದರಲ್ಲಿ ಈ ಚಲನ್ APK ಫೈಲ್ ಇರ್ಬೋದು, ಕಿಸಾನ್ ಆ್ಯಪ್ APK ಫೈಲ್ ಇರ್ಬೋದು. ಇವುಗಳನ್ನು ಲಿಂಕ್ ಪ್ರೆಸ್ ಮಾಡಿದಾಗ ಅಥವಾ APK ಫೈಲ್ ಡೌನ್ಲೋಡ್ ಮಾಡಿದಾಗ ಎಂಟೈರ್ ಮೊಬೈಲ್ ಫೋನ್ ಕಾಂಪ್ರಮೈಸ್ ಆಗ್ತಾಯಿದೆ. ಹಾಗಾಗಿ ಇವುಗಳನ್ನು ಫಸ್ಟು ಕ್ಲಿಕ್ ಮಾಡಬೇಡಿ. ಎರಡನೇದು, ನಿಮ್ಮ ಹತ್ರ ಬಂದ ತಕ್ಷಣ ಬೇರೆಯವರಿಗೆ ಶೇರ್ ಮಾಡಬೇಡಿ. ನೆಕ್ಸ್ಟ್, ಈಗಾಗಲೇ ಹೇಳಿದೆ, ಇನ್ನೊಂದು ಏನಂತಂದರೆ ಒಂದು ರಾಂಗ್ ಪರ್ಸೆಪ್ಷನ್ ಸಾರ್ವಜನಿಕರಲ್ಲಿರೋದೇನಂತಂದರೆ, ಹೆಚ್ಚಿನದಾಗಿ ಏನು ಸೈಬರ್ ಅಪರಾಧ ಆಗುತ್ತೆ ಈ ಹಾಲಿಡೇಗಳಲ್ಲಿ, ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ರಜೆ ದಿನ ಇದ್ದಾಗ ರಿಪೋರ್ಟ್ ಮಾಡಲಿಕ್ಕೆ ವಿಳಂಬ ಮಾಡ್ತಾರೆ. ಅವ್ರದ್ದೇನಂತಂದರೆ ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನು ಎಲ್ಲ ರಜೆ ಇರುತ್ತೆ ಅಂತ. ಆ ರೀತಿ ಯಾವುದೂ ಇರಲ್ಲ. ಏನು 1930 ಇದೆ, ಇದು 24x7 ಹೆಲ್ಪ್ಲೈನ್ ಇರುವಂಥದ್ದು. ಸೊ ಎನಿ ಟೈಮ್ ಅವರು ವಿತೌಟ್ ಡಿಲೇ 1930ಗೆ ಕರೆ ಮಾಡಿದರೆ ಎಲ್ಲ ನಮ್ಮದು ಏನಿದೆ, ನಮ್ಮ ಸೈಬರ್ ಪೋರ್ಟಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ಸ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ ಗೇಟ್ವೇಸ್ ಎಲ್ಲರಿಗೂ ಇಂಟರ್ಲಿಂಕ್ ಇದೆ. ನಾವೇನು ಸೈಬರ್ ಪೋರ್ಟಲಲ್ಲಿ ಹೋಗುತ್ತೆ ಆಟೋಮೆಟಿಕ್ ಅದೆಲ್ಲ ಕನ್ಸರ್ನ್ಡ್ ಯಾರು ಫ್ರಾಡ್ಸ್ಟರ್ ಅಕೌಂಟ್ ಇರುತ್ತೆ ಫ್ರೀಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ ಹೋಗಿಬಿಡುತ್ತೆ. ಸೊ ದ ಬೆಸ್ಟ್ ವೇ ಏನಂತಂದರೆ, ಫಸ್ಟು ಬಿ ಕೇರ್ಫುಲ್. ಯಾವುದೂ ಇಂಥವು ಸೈಬರ್ ಅಪರಾಧಗಳಿಂದ ದೂರ ಇರುವಂಥದ್ದು ಬೈ ಬೀಯಿಂಗ್ ಅವೇರ್ ಆಫ್ ವಾಟ್ ಆರ್ ಸೈಬರ್ ಕ್ರೈಮ್ಸ್. ಎರಡನೇದು, ಒಂದು ವೇಳೆ ಆಗಿದ ತಕ್ಷಣ ಇಮ್ಮಿಡಿಯೇಟ್ ವಿತೌಟ್ ಡಿಲೇ ವಿತಿನ್ ಗೋಲ್ಡನ್ ಅವರಲ್ಲಿ 1930 ಮುಖಾಂತರ ಇರ್ಬೋದು ಅಥವಾ ಪೋರ್ಟಲ್ ಇರ್ಬೋದು ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರ ನೀಡಿದರೆ ಏನು ದುಡ್ಡನ್ನು ಕಳ್ಕೊಂಡಿರ್ತಾರೆ ಅದನ್ನು ನಾವು ರಿಕವರಿ ಮಾಡಲಿಕ್ಕೆ, ರಿಫಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದೆರಡು ಜನರಿಗೆ ಇಲ್ಲಿ ಕರೆಸಿದ್ದೀವಿ, ಯಾರಿಗೆ ನಾವು ರಿಫಂಡ್ ಮಾಡಿದ್ದೀವಿ. ಇದರಲ್ಲಿ ಏನಂತಂದರೆ, ಈಗ ಟ್ರೆಡಿಷ್ನಲ್ ಅಪರಾಧಗಳಲ್ಲಿ ಏನು ಮನೆಗಳತನ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಅವುಗಳನ್ನು ರಿಕವರಿ ಮಾಡೋದು ಅಂತಂದರೆ ನಿಮಗೆ ಡಿಸ್ಪ್ಲೇ ಮಾಡಲಿಕ್ಕಿರುತ್ತೆ. ಗೋಲ್ಡ್ ರಿಕವರಿ, ಕ್ಯಾಶ್ ರಿಕವರಿ, ಎವ್ರಿಥಿಂಗ್ ಈಸ್ ಆನ್ಲೈನ್. ಅಮೌಂಟ್ ಫ್ರೀಸ್ ಆಗಿರುತ್ತೆ. ಆಮೇಲೆ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಐದರ್ ಡೈರೆಕ್ಟ್ಲಿ ಆರ್ ಥ್ರೂ ಕೋರ್ಟ್ ಯಾರು ನೊಂದಿರ್ತಾರೆ ಅವರಿಗೆ ಡೈರೆಕ್ಟ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ದುಡ್ಡು ಟ್ರಾನ್ಸ್ಫರ್ ಆಗಿರೋರು ಒಂದಿಬ್ಬರಿಗೆ ಕರ್ತಾರೆ. ಏನು ಡೇಟಾ ಇದೆ, ಇಟ್ ಈಸ್ ಎ ಬಿಗ್ ಬಿಸ್ನೆಸ್. ನಮ್ಮ ಮೊಬೈಲ್ ಡೇಟಾ, ಇಮೇಲ್ ಡೇಟಾ, ಬ್ಯಾಂಕ್ ಡೇಟಾ, ಇಟ್ ಈಸ್ ಎ ಬಿಗ್ ಬಿಸ್ನೆಸ್. ಸೊ ನಿಮಗೇನು ಹೇಳಿದ್ರಿ, ಅದರಲ್ಲಿ 2-3 ಆಪ್ಷನ್ಸ್ ಇದೆ. ಏನು ರಿಪೀಟ್ ಬರುತ್ತೆ, ಈಗ ಕ್ರೆಡಿಟ್ ಕಾರ್ಡ್ ಇದ್ರದ್ದು ನೀವು ರಿಜಿಸ್ಟರ್ ಮಾಡ್ಕೋಬೋದು, DND ಅಂತ, ಡು ನಾಟ್ ಡಿಸ್ಟರ್ಬ್ ಅಂತ. ಅಲ್ಲ, ಅದು ಯಾವ ರೀತಿ ಅಂದರೆ, ಅಂಟಿಲ್ ನೀವು ತೊಗೊಳ್ಳೋವರೆಗೂ ಬಿಡಲ್ಲ ಅವರು. ಕ್ರೆಡಿಟ್ ಕಾರ್ಡ್ ನೀವು ತೊಗೊಳ್ಳೋವರೆಗೂ ಬಿಡಲ್ಲ. ತೊಗೊಂಡ್ರೆ ಮತ್ತೆ ಅಮೌಂಟನ್ನು ಇನ್ಕ್ರೀಸ್ ಮಾಡಿಸ್ತಾರೆ. ನೋ, ಐ ಅಗ್ರಿ. ಈವೆನ್ ಅವ್ರು ಕಾಲ್ ಮಾಡಿದರು, ನೀವು ನೆಗೆಟಿವ್ ಆಗಿ ರಿಪ್ಲೈ ಮಾಡಿದರೆ ಯು ವಿಲ್ ನಾಟ್ ಬಿಕಮ್ ವಿಕ್ಟಿಮ್. ನೀವು ಅದಕ್ಕೆ ಸಕಾರಾತ್ಮಕವಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಯು ವಿಲ್ ನಾಟ್ ಬಿಕಮ್ ವಿಕ್ಟಿಮ್, ಯು ವಿಲ್ ಬಿ ಸೇಫ್. ಈಗ ನೀವಂತೀರಿ ನಮಗೂ ಬರುತ್ತೆ ಏನ್ರಿ,
ಸಿ ದಟ್ ಈಸ್ ಡೀಲ್ಡ್ ಅಟ್ ಬಿಗ್ಗರ್ ಲೆವೆಲ್. ಅದು ರಾಷ್ಟ್ರ ಮಟ್ಟದಲ್ಲಿ ಅದು ಪಾಲಿಸಿ ಲೆವೆಲಲ್ಲಿ ಡೀಲ್ ಮಾಡ್ತಾರೆ. ಸೊ ಈಗ ತಮ್ಮದೇನು ಇದು ಇನ್ನು ಕಳವಳಿ ಇದೆ, ಕನ್ಸರ್ನ್ಸ್ ಇದೆ, ಕಳವಳ ಮತ್ತು ಕನ್ಸರ್ನ್ ಇದೆ, ಆತಂಕ ಇದೆ ಬೇಸಿಕಲಿ ರಿಗಾರ್ಡಿಂಗ್ ಡೇಟಾ ಥೆಫ್ಟ್ ಅಥವಾ ಡೇಟಾ ಶೇರಿಂಗ್ ಬಗ್ಗೆ. ಅದು ಬ್ಯಾಂಕ್ನವರಿಗೆ ಕನ್ಸರ್ನ್ ಪಟ್ಟವರಿಗೂ ನಾವು ತಿಳಿಸ್ತೀವಿ. ಬಟ್ ಇಟ್ ಹ್ಯಾಸ್ ಟು, ನಿಮಗೆಲ್ಲ ಗೊತ್ತಿದೆ, ಇಟ್ ಹ್ಯಾಸ್ ಟು ಹ್ಯಾಪನ್ ಎಟ್ ಎ ಪಾಲಿಸಿ ಲೆವೆಲ್. ಬ್ಯಾಂಕಿನಿಂದ ಅಂತಂದರೆ ಈಗ ನೋಡಿ, ಸಸ್ಪಿಷಿಯಸ್ ಲಿಂಕ್ ನೀವು ಪ್ರೆಸ್ ಮಾಡಿ ನಿಮ್ಮದೇ ತಪ್ಪಲ್ಲ. ಬ್ಯಾಂಕ್ನವರು ಫ್ರೀಜ್ ಮಾಡಲಿಕ್ಕೆ ರಿಕ್ವೆಸ್ಟ್ ಕೊಡ್ಬೋದು. ಯಾವ ಅಕೌಂಟ್ ಹೋಗಿದೆ ಅದರ ಡೀಟೇಲ್ಸ್ ಕೊಡೋಂಥ ಅವ್ರ ಜವಾಬ್ದಾರಿ ಇದೆ. ಈಗ ನಮ್ಮದು ನೀವು ಹೇಳಿದೆ, ನಾನೀಗ 5 times ನಮ್ಮದು ರಿಕವರಿ ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ ಅಂತ. ಬಟ್ ದಿಸ್ ಇಸ್ ನಾಟ್ ದಿ ಎಂಡ್. ಈವನ್ ನಮ್ಮ ನಂಬರ್ ಆಫ್ ಕೇಸಸ್ ರಿಪೋರ್ಟ್ ಆಗಿದ್ದು NCRP ಪೋರ್ಟಲ್ಲು ಮತ್ತು ಸ್ಟೇಷನಲ್ಲಿ ಆಲ್ಮೋಸ್ಟ್ 2 times ಆಗಿದೆ. 23ಗೆ ಅರೌಂಡ್ 1029 ಇತ್ತು, ಈಗ ಆಲ್ರೆಡಿ 2200+ ಆಗಿದೆ ಕೇಸಸ್. ಬಿಕಾಸ್ ಆಫ್ ಫಿಯರ್, ಭಯ. ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಅಟ್ಲೀಸ್ಟ್ ಡಿಜಿಟಲ್ ಅರೆಸ್ಟ್ ಅಂತಂದರೆ 15 ದಿನ ಅಂತೂ ನೀವು ಕಂಟಿನ್ಯೂಸ್ ಲ್ಯಾಪ್ಟಾಪ್ ಮುಂದೆ, ಮೊಬೈಲ್ ಮುಂದೆ ಅಂತೂ ಇರಲ್ಲ. ಎನಿ ಟೈಮ್ ನೀವು ಬೇರೆಯವ್ರಿಗೆ ಹೇಳ್ಬೋದು. ಈಗ ಇತ್ತೀಚೆಗೆ ಒಂದು ಏನು ರೀಸೆಂಟ್ ಆಗಿದೆ 1.26 ಅಥವಾ 96 ಲ್ಯಾಕಲ್ಲಿ, ಪ್ರತ್ಯೇಕವಾಗಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಒಂದರಲ್ಲಿ ನೈಬರಿಗೆ ಗೊತ್ತಾಗಿದೆ ಅವ್ರು ಯಾಕೋ ಈ ರೀತಿ ಬ್ಯಾಂಕಿಗೆ ಹೋಗ್ತಾ ಇದ್ದಾರೆ ಅಂತ. ಅವರು ಕಾಷನ್ ಮಾಡಿದ್ರು ಕಂಟಿನ್ಯೂ ಮಾಡಿದ್ದಾರೆ. ದಟ್ ಈಸ್ ದಿ ಫಿಯರ್. ಏನು ಹೇಳಿ? ಇಲ್ಲ, ಪ್ಯಾರಲಲ್ ಅಕೌಂಟಲ್ಲಿ ಏನು ಮಾಡ್ತಾರೆ, ದೇ ವಿಲ್ ಹ್ಯಾವ್ ಪ್ಯಾರಲಲ್ ಇನ್ವೆಸ್ಟ್ಮೆಂಟ್ ಆ್ಯಪ್. ಅದು ಬೇರೆ ಬೇರೆ ರೀತಿ ತೋರಿಸ್ತದೆ ನಿಮ್ಮ ರಿಟರ್ನ್ಸ್. ಇವರು ಅದನ್ನು ನಂಬ್ತಾರೆ. ಈಗ ಅದರಲ್ಲಿ ನೀವು ನೋಡಿದ್ರೆ ಅವೇರ್ನೆಸ್ ವಿಡಿಯೋದಲ್ಲಿ ನಿಜವಾಗ್ಲೂ ಇರುವಂಥದ್ದು ಆ ರೀತಿ ಯಾವುದೂ ನಿಮಗೆ ರಿಟರ್ನ್ಸ್ ಕೊಡಲ್ಲ. ಬಟ್ ಅವರು ಆ ರೀತಿ ನಿಮಗೆ ರಿಟರ್ನ್ಸ್ ತೋರಿಸ್ತಾರೆ. ಈಗೇನಾಗುತ್ತೆ, ನೀವು ಫಸ್ಟಿಗೆ 10,000 ಹಾಕಿರ್ತೀರಿ, ನಿಮ್ಗೆ 15,000 ರಿಫಂಡ್ ಮಾಡಿಸ್ತಾರೆ, ರಿಟರ್ನ್ ಕೊಡ್ತಾರೆ. ನೀವು ವಿಡ್ರಾ ಮಾಡಬೇಕಾದ್ರೆ ಮಾಡಿ ಅಂದಾಗ 15,000 ವಿಡ್ರಾ ಮಾಡ್ತೀರಿ, ನಿಮಗೆ ಟ್ರಸ್ಟ್ ಬರುತ್ತೆ. ಅದನ್ನೇ ಭಯ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.